ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೌ. ಓಂ 22ನೇಯ ಸೂತ್ರ 1ನೇ ಅಧ್ಯಾಯದ 2ನೇ ಪಾದದ್ದು. ಅಲ್ಲಿ ತತ್ವಪ್ರಕಾಶಕ ನಾವೀಗ ನೋಡ್ಲಿಕ್ಕೆ ತೊಡಗಿದ್ದೇವೆ. ಈಗಾಗಲೇ ಪೂರ್ವ ಪಕ್ಷವನ್ನು ಹಿಂದಿನ ಸೂತ್ರದಲ್ಲಿ ನಿರಾಕರಿಸಿದ್ದಾರೆ. ಮತ್ತೊಂದು ವಿಶಿಷ್ಟವಾದ ಯುಕ್ತಿಯಿಂದ ಈಗ ನಿರಾಕರಿಸುವ ಪ್ರಯತ್ನ ನಡೆದಿದೆ. ಅದು ಈ ವಿಶೇಷಣ ಅಂತನ್ನುವಂಥ ಈ ಸೂತ್ರ. ಜಡ ಪ್ರಕೃತಿಯಾಗಲಿ ಚೇತನ ಪ್ರಕೃತಿಯಾಗಲಿ ಎರಡೂ ಕೂಡ ಸರ್ವಜ್ಞಗಳಲ್ಲ. ಚೇತನ ಪ್ರಕೃತಿ ಉಳಿದೆಲ್ಲ ಜೀವರಿಗಿಂತ ಹೆಚ್ಚು ಸರ್ವಜ್ಞ ಹೌದಾದರೂ ಕೂಡ ಪೂರ್ಣವಾದ ಸರ್ವಜ್ಞತ್ವ, ಭಗವಂತನಲ್ಲಿರುವಂತಹ ಸರ್ವಜ್ಞತ್ವ ಅವಳಿಗಿಲ್ಲ. ಆದ್ದರಿಂದ ಅದಾವುದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ ಅಂತ ಈ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮನನ್ನು ಅಕ್ಷರ ಶಬ್ದದಿಂದ ತಗೊಳ್ಳಿಕ್ಕೆ ಬರೋದಿಲ್ಲ, ಈಶ್ವರನನ್ನು ತಗೊಳ್ಳಿಕ್ಕೆ ಬರೋದಿಲ್ಲ, ಶಿವನನ್ನು. ಅದನ್ನ ಈಗ ಹೇಳ್ತಿದ್ದಾರೆ. ತಸ್ಮಾದ್ ಏತದ್ ಬ್ರಹ್ಮ ನಾಮ ರೂಪಂ ಅನ್ನಂ ಚ ಜಾಯತೆ. ಇದು ಮುಂಡಕೋಪನಿಷತ್ತಿಂದ. ಆ ಪರಬ್ರಹ್ಮನಿಂದಲೇ ಈ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಮೊದಲಾದವರು ಕೂಡ ಹುಟ್ಟುತ್ತಾರೆ. ಹೀಗೆ ಮುಂಡಕೋಪನಿಷತ್ನಲ್ಲೇ ಬಂದಿದೆ. ಆದ್ದರಿಂದ ಅಕ್ಷರ ಶಬ್ದವಾಚ್ಯವಾದ ತತ್ವದಿಂದಲೇ ಹುಟ್ಟುವ ಈ ಚತುರ್ಮುಖ ಬ್ರಹ್ಮ ಅವನು ತಾನು ಸ್ವಯಂ ಅಕ್ಷರ ಆಗುವುದು ಸಾಧ್ಯ ಇಲ್ಲ, ಅದೃಶ್ಯತ್ವಾದಿ ಗುಣವುಳ್ಳವನು ಕೂಡ ಆಗುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ತಸ್ಮಾತ್ ಅಕ್ಷರಾತ್ ಏತದ್ ಬ್ರಹ್ಮ. ತಸ್ಮಾತ್ ಅಂತ ಉಪನಿಷತ್ತಿನಲ್ಲಿದೆ. ತಸ್ಮಾತ್ ಅಂದ್ರೆ ಅಕ್ಷರಾತ್ ಅಂತ ಅದಕ್ಕೆ ಜಯತೀರ್ಥ ಅರ್ಥ ಬರೆದಿರೋದು. ಏತದ್ ಬ್ರಹ್ಮ ಅಂತ, ಏತದ್ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಚತುರ್ಮುಖಾಖ್ಯಂ ಜಾಯತೆ. ಚತುರ್ಮುಖ ಬ್ರಹ್ಮ ಎಂಬ ಹೆಸರಿನವನು ಅವನಿಂದಲೇ ಹುಟ್ಟುತ್ತಾನೆ ಅಂತ ಹೀಗೆ ಅದರ ಅರ್ಥ ವಿವರಣೆ. ಇತಿ ವಿರಿಂಚಸ್ಯ ತಜ್ಜನ್ಯತೆಯ. ವಿರಿಂಚ ಆ ಅಕ್ಷರದಿಂದ ಜನ್ಯ ಅಂತ ವರ್ಣನೆ ಮಾಡಿರುವುದರಿಂದ ತಸ್ಮಾತ್ ಭೇದ ವ್ಯಪದೇಶಾತ್ ನ ಅಸಾವಪಿ ಅದೃಶ್ಯತ್ವಾದಿ ಗುಣಕಃ. ಆ ಅಕ್ಷರ ತತ್ವದಿಂದ ಈ ಚತುರ್ಮುಖ ಬ್ರಹ್ಮನನ್ನ ಭಿನ್ನ ಎಂಬುದಾಗಿ ವ್ಯವಹರಿಸಿದ್ದಾರೆ. ಆದ್ದರಿಂದ ಇವನು ಕೂಡ ಅದೃಶ್ಯತ್ವಾದಿ ಗುಣ ಉಳ್ಳವನಲ್ಲ. ಸರ್ವಜ್ಞ ಸಸರ್ವವಿತ್ ಅಂತ ಬಂದಿದೆಯಲ್ಲ, ಅದನ್ನ ಈಗಾಗಲೇ ಕಳೆದ ದಿವಸ ಗುರುವರ್ಥ ದೀಪಿಕಾದಲ್ಲಿ ಬಂದಂತೆ ಒಂದಿಷ್ಟು ನೋಡಿದ್ವಿ. ಟೀಕಾದಲ್ಲಿ ಅದರ ವಿವರಣೆ ಮಾಡಿದ್ದಾರೆ. ಜ್ಞಾನ ವೇದನೆಯೋ ಸಾಮಾನ್ಯ ವಿಶೇಷತೆಯ ಅರ್ಥಾಂತರತ್ವಂ. ಸರ್ವಜ್ಞ ಸರ್ವವಿತ್ ಅನ್ನುವಲ್ಲಿ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಬಂದ್ರೆ, ಸರ್ವಂ ಸಾಮಾನ್ಯತೆಯ ಜಾನಾತಿ ಅನ್ನೋದು ಸರ್ವಜ್ಞ ಅನ್ನೋದನ್ನು ಹೇಳುತ್ತೆ. ಸರ್ವಜ್ಞ ಅನ್ನೋ ಶಬ್ದ ಹೇಳುತ್ತದೆ. ವಿಶೇಷತೆಯ ಕೂಡ ಒಂದೊಂದು ನಿರ್ದಿಷ್ಟ ಸಂಗತಿಯನ್ನು ತಿಳಿದಿದ್ದಾನೆ. ಆಯಾ ವ್ಯಕ್ತಿಗೆ, ಆಯಾ ಜಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವನ್ನು ಕೂಡ ತಿಳಿದಿದ್ದಾನೆ ಅಂತ ಹೀಗಾದ್ರ ಅರ್ಥ. ಈ ಅರ್ಥ ಒಂದು ನಮಗೆ ಸಮಾಧಾನ ಕೊಡದೆ ಹೋದರೆ ಆವಾಗ ವಿದಿಲ್ ಲಾಭೆ ಅಂತ ಧಾತು ಇರೋದ್ರಿಂದ ವಿಧ ಉತ್ಪತ್ತವು ಇತಿ ಇತ್ಯಥೋವಾ. ಎರಡು ಧಾತುಗಳು, ವಿಧ ಲಾಭೆ ಅಂತ ಒಂದು, ಇನ್ನು ವಿಧ ಉತ್ಪತ್ತವು ಅಂತ ಇನ್ನೊಂದು ಧಾತು. ಆ ಧಾತುಗಳ ಮೂಲಕ ಆದರೂ ಕೂಡ ನಾವು ಇದಕ್ಕೆ ನಿಷ್ಪತ್ತಿ ತೋರಿಸಬಹುದು. ಎಲ್ಲವನ್ನು ಪಡ್ಕೊಂಡವನು, ಎಲ್ಲವನ್ನು ಹುಟ್ಟಿಸಿದವನು. ಹೀಗೆ ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡವನು ಅಂತ ಒಂದೇ ತಗೊಂಡ್ಬಿಡೋಣ, ಸಾಮಾನ್ಯ ವಿಶೇಷ ಅಂತ ಬೇಡ. ಸರ್ವವಿತ್ ಅಂದ್ರೆ ಎಲ್ಲವನ್ನೂ ಪಡ್ಕೊಂಡವನು, ಅದು ಆತ್ಮ ಶಬ್ದದ ಅರ್ಥ. ಸವಿಷ್ಣುರಾಪ್ತಕಾಮತ್ವಾತ್ ಆತ್ಮೇತ್ಯೇವ ಉಚ್ಯತೆ ಅಂತ ಸರ್ವಮೂಲದಲ್ಲಿ ಒಂದು ಕಡೆ ಇದೆ. ಆಪ್ತಕಾಮನಾದ್ರಿಂದ ಅವನನ್ನು ಆತ್ಮ ಅಂತ ಹೇಳ್ತಾರೆ. ಎಲ್ಲವನ್ನೂ ಪಡ್ಕೊಂಡಿದ್ದಾನೆ, ಎಲ್ಲದಕ್ಕೂ ಅಸ್ತಿತ್ವ ಕೊಡ್ತಾನೆ ಕೂಡ. ಇತ್ಯಥೋವಾ ನ ವಿಷ್ಣೋ ಅದೃಶ್ಯತ್ವಾದಿ ಗುಣಕತ್ವಂ. ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ, ಅದು ಹಿಂದೆ ಬಂದಿದೆ, ಆ ಪ್ರಶ್ನವನ್ನು ಕೈಗೆತ್ಕೊತಿದ್ದಾರೆ. ವಿಷ್ಣುವಿಗೆ ಅದೃಶ್ಯತ್ವಾದಿ ಗುಣವತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಪರತಃ ಪರಾಭಿಧಾನೇನ, ಅಕ್ಷರಕ್ಕಿಂತ ಪರ ಒಂದಿದೆ, ಆ ಪರಕ್ಕಿಂತ ಇವನು ವಿಷ್ಣು ಅಂತ ಹೇಳಿದೆ, ವಿಷ್ಣು ಪರ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಪರತಃ ಪರಾಭಿಧಾನೇನ ಅಕ್ಷರ ಶಬ್ದಸ್ಯ ವಿಷ್ಣು ನಿರವಕಾಶತ್ವಾತ್. ಅಕ್ಷರಕ್ಕಿಂತ ಪರ ಒಂದು, ಅದಕ್ಕಿಂತ ಪರ ಒಂದು ಅಂತ ಹೇಳಿ ಆ ಕೊನೆಯ ಪರವನ್ನೇ ವಿಷ್ಣು ಅಂತ ಉಪನಿಷತ್ತು ಹೇಳಿರೋದ್ರಿಂದ ಅದು ವಿಷ್ಣುವಿನಲ್ಲಿ ಹೇಗೆ ಅದಕ್ಕೆ ಅವಕಾಶ? ಆ ಶಬ್ದಕ್ಕೆ ಅಕ್ಷರಾತ್ ಪರತಃ ಪರತ್ವ ಅಂತ ಇಷ್ಟು ವರ್ಣನೆ ಬಂದಿರೋದ್ರಿಂದ ಅಕ್ಷರ ಶಬ್ದವಾಚ್ಯತ್ವ ಮತ್ತು ಅದೃಶ್ಯತ್ವಾದಿ ಗುಣಕತ್ವ ವಿಷ್ಣುವಿಗೆ ಹೇಗೆ?
ಅಕ್ಷರ ಶಬ್ದಸ್ಯ ವಿಷ್ಣು ನಿರವಕಾಶತ್ವಾತ್. ಇಲ್ಲಿ ಈ ಹಿಂದೆ ಹೇಳಿದಂತೆ ನಿರವಕಾಶ ಮತ್ತು ಸಾವಕಾಶ ಅಂತ ನಾವೇನು ಹೇಳ್ತಿರ್ತೀವಲ್ಲ, ಕೆಲವು ಪ್ರಮಾಣಗಳು ನಿರವಕಾಶ, ಕೆಲವು ಪ್ರಮಾಣಗಳು ಸಾವಕಾಶ ಅಂತ, ಆ ಥರದ್ದು ಅರ್ಥ ಅಲ್ಲ. ಇಲ್ಲಿ ನಿರವಕಾಶ ಅಂದರೆ ಅದಕ್ಕೆ ಇಲ್ಲಿ ವಾಚಕತ್ವೇನ ಅವಕಾಶ ಇಲ್ಲ ಅಂತ ಅದರ ತಾತ್ಪರ್ಯ ಅಷ್ಟೆ. ಇತ್ಯತಃ ಈ ಪ್ರಶ್ನಕ್ಕೆ ಸೂತ್ರಖಂಡಸ್ಯ ಅರ್ಥಾಂತರಮಾಹ. ಸೂತ್ರದಲ್ಲಿ ವಿಶೇಷಣ ಭೇದ ವ್ಯಪದೇಶಾಭ್ಯಾಂಚ ನೇತರು ಒಂದಿಷ್ಟು ಸೂತ್ರ. ಅಲ್ಲಿ ವಿಶೇಷಣ ಭೇದ ಅಂತನ್ನೋದು ಸೂತ್ರದ ಖಂಡ ಅಂದ್ರೆ ಒಂದು ಭಾಗ. ಅದಕ್ಕೆ ಒಂದು ಅರ್ಥವನ್ನು ಈಗ ಹೇಳಿದ್ದಾರೆ, ಅದಕ್ಕೆ ಮತ್ತೊಂದು ಅರ್ಥವನ್ನು ಈಗ ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ, ಒಂದು ಭಿನ್ನವಾದ ವಿಶೇಷಣವನ್ನು ಹೇಳಿರುವುದರಿಂದ ಅಂತ ಬಂದಿದೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೀವಿ. ಸಾರ್ವಜ್ಞ ವಿಶೇಷಣೋಕ್ತೇಹೇ, ಈ ಜಡ ಪ್ರಕೃತಿಯನ್ನಾಗಲಿ ಚೇತನ ಪ್ರಕೃತಿಯನ್ನಾಗಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸರ್ವಜ್ಞತ್ವ ಎಂಬ ವಿಶೇಷಣ ಕೊಟ್ಟಿದ್ದಾರೆ, ಆದ್ರಿಂದ ಅವೆರಡು ಅಲ್ಲ ಅಂತ ಕಳೆದ ದಿವಸ ನೋಡಿದ್ವಲ್ಲ. ಅಲ್ಲಿ ವಿಶೇಷಣ ಭೇದ ಅಂದ್ರೆ ಒಂದು ಸರ್ವಜ್ಞತ್ವ ಎಂಬ ವಿಶೇಷಣ. ಈಗ ಇನ್ನೊಂದು ಸೂತ್ರಖಂಡಸ್ಯ ಅರ್ಥಾಂತರಮಾಹ, ವಿಶೇಷಣ ಭೇದ ಅನ್ನೋದಕ್ಕೆ ಈಗ ಮತ್ತೊಂದು ಅರ್ಥವನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅಪರಮಿತಿ, ಅಪರಂ ಎಂಬ ಮಾತಿನಿಂದ ಆಚಾರ್ಯರು ಒಂದು ಅಪರಂ ತ್ವಕ್ಷರಂ ವ್ಯಾಸ ಪ್ರಕೃತಿ ಜಡರೂಪಿಕ ಶ್ರೀ ಪರಾ ಪ್ರಕೃತಿ ಪ್ರೋಕ್ತ ಚೇತನ ವಿಷ್ಣು ಸಂಶಯ. ಮೊದಲನೇದಾಗಿ ಈ ಒಂದು ಜಡ ಪ್ರಕೃತಿ ಅದನ್ನು ಅಪರ ಪ್ರಕೃತಿ ಅಂತಾರೆ. ಅದರ ನಂತರ ಬರುವಂಥದ್ದು ಶ್ರೀ, ಅವಳು ಪರಾ ಪ್ರಕೃತಿ, ಅವಳು ಚೇತನ. ಮೊದಲನೇದ್ದು ಜಡ, ಎರಡನೇದ್ದು ಚೇತನ. ವಿಷ್ಣು ಸಂಶಯ ಅಂದರೆ ವಿಷ್ಣುವಿನ ಪತ್ನಿ. ತಾಮ್ ಅಕ್ಷರಂ ಪರಂ ಪ್ರಾಹು, ಅವಳನ್ನು ಪರ ಅಕ್ಷರ ಅಂತ ಹೀಗೆ ಹೇಳ್ತಾರೆ. ಪರತಃ ಪರಮಕ್ಷರಂ ಹರಿಮೇವ ಅಖಿಲ ಗುಣಂ ಅಕ್ಷರತ್ರಯ ಮೀರಿತಂ. ಮುಂದೆ ಅವಳ ನಂತರ ಇರುವಂಥದ್ದು ಪರತಃ ಪರನಾದಂಥ ಅಕ್ಷರ ಹರಿ, ಅವನನ್ನು ಶಾಸ್ತ್ರದಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಭವೇತ್ ಅಕ್ಷರಶ್ರುತೇ ವಿಷ್ಣು ಅವಕಾಶ ಅಭಾವ. ನೀವು ಹೇಳಿದಂತೆ ಈ ಅಕ್ಷರಾತ್ ಪರತಃ ಪರಃ ಅನ್ನುವ ಶ್ರುತಿಗೆ ವಿಷ್ಣುವಿನಲ್ಲಿ ಅವಕಾಶ ಇಲ್ಲ ಅಂತ ಆಗ್ತಿತ್ತು, ಅವಕಾಶ ಇಲ್ಲ ಅಂತ ಆಗಿದೆ ಅಂತ ನೀವು ಹೇಳ್ತಿದ್ದೀರಿ. ನಿಮ್ಮ ಮಾತು ಸರಿ ಆಗ್ತಿತ್ತು. ಅವಕಾಶ ಅಭಾವ ಭವೇತ್ ಯಾವಾಗ ಅಂದರೆ ಯದಿ ಅಕ್ಷರಾತ್ ಪರತಃ ಪರಃ ಇತ್ಯತ್ರ. ಅಕ್ಷರಾತ್ ಪರತಃ ಪರಃ ಅಂತ ಏನು ಉಪನಿಷತ್ತಿದೆ, ಅಲ್ಲಿ ಪ್ರಕೃತವು ಅಕ್ಷರಂ ಪ್ರಕೃತ ಅಕ್ಷರಂ ಅವಧೀಕೃತ್ಯ. ಅಲ್ಲಿ ಈ ಪ್ರಕೃತವಾದ ಅಕ್ಷರ ಅಂದರೆ ವಿಷ್ಣು, ಅವನನ್ನು ಅವಧಿಯನ್ನಾಗಿ ಮಾಡಿಕೊಂಡು ಪ್ರಕೃತವಾದ ಅಕ್ಷರ ಅಂತ ನಾನಲ್ಲಿ ಹೇಳಿದೆ ಅಷ್ಟೆ. ಯಾವ ಅಕ್ಷರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವೋ ಆ ಅಕ್ಷರ ಅಂತ ಅರ್ಥ. ಅಕ್ಷರ ಶಬ್ದ ವಾಚ್ಯ ಯಾವುದು ಈಗ ಫೈನಲಿ ಅಂತ ಒಂದು ನಮ್ಮ ಚರ್ಚೆ ನಡೆದಿದೆ, ಅದೇ ಪ್ರಸ್ತುತವಾದ ಅಕ್ಷರ. ಆ ಅಕ್ಷರವನ್ನು ಅವಧೀಕೃತ್ಯ, ಅವಧಿ ಅಂದರೆ ಅದೇ ಪಂಚಮಿ ವಿಭಕ್ತಿಯನ್ನು ಸೇರಿಸಿ ಹೇಳೋದು. ಯಾವ ಕಾಲದ ನಂತರ, ಯಾವ ದೇಶದ ನಂತರ ಅಂತ ಹೀಗೆಲ್ಲ ಹೇಳ್ತಿರ್ತೀವಲ್ಲ, ಅಥವಾ ಯಾವ ವ್ಯಕ್ತಿಗಿಂತ ಭಿನ್ನ ಅಂತ ಹೀಗೆಲ್ಲ ಹೇಳ್ತಿರ್ತೀವಲ್ಲ, ಆ ವ್ಯಕ್ತಿ, ಆ ಕಾಲ, ದೇಶ ಅವೆಲ್ಲವೂ ಕೂಡ ಅವಧಿ. ಯಾವ ಅಕ್ಷರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವೋ ಆ ಅಕ್ಷರವನ್ನು ಅವಧಿಯನ್ನಾಗಿ ಮಾಡಿಕೊಂಡು ಅದಕ್ಕಿಂತ ಪರವಾದ ಮತ್ತೊಂದು, ಅದಕ್ಕಿಂತ ಪರವಾದ ಮತ್ತೊಂದು ಅಂತ ಹೀಗೆ ಉಪನಿಷತ್ತು ಹೇಳಿದ್ದರೆ ನಿಮ್ಮ ಪ್ರಶ್ನೆಗೆ ಅವಕಾಶ ಇರ್ತಿತ್ತು. ಅವಧೀಕೃತ್ಯ ಕಸ್ಯಚಿತ್ ಪರತ್ವ ಮುಚ್ಯತೆ ಯದಿ ತರ್ಹಿ ವಿಷ್ಣು ಅವಕಾಶ ಸ್ಯಾತ್ ನೈತದಸ್ತಿ. ಆದರೆ ಈಗ ನಾವು ಯಾವ ಅಕ್ಷರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಲ್ಲ ಆ ಅಕ್ಷರದ ಬಗ್ಗೆ ಇಲ್ಲಿ ಹೇಳ್ತಾನೇ ಇಲ್ಲ. ಕಿಂತು ಪ್ರಕೃತ ಅಕ್ಷರಸ್ಯೈವ ಅಕ್ಷರಾತ್ ಪರತಃ ಪರಃ ಅಕ್ಷರಾತ್ ಪರತಃ ಪರತ್ವಂ ವಿಶೇಷಣ ಮುಚ್ಯತೆ. ಇದು ನೋಡಿ, ವಿಶೇಷಣ ಭೇದ ಅನ್ನೋದಕ್ಕೆ ಇದನ್ನು ಇನ್ನೊಂದು ಅರ್ಥ. ಇನ್ನೇನು ಮಾಡ್ತಿದ್ದೀವಿ ಅಂದರೆ ಪ್ರಕೃತ ಅಕ್ಷರ ಏನಿದೆಯಲ್ಲ, ಯಾವ ಅಕ್ಷರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಲ್ಲ ಅದನ್ನು ಅವಧಿಯನ್ನಾಗಿ ಮಾಡ್ಕೊಂಡೇ ಇಲ್ಲ ನಾವಿಲ್ಲಿ. ಇನ್ನೇನು ಮಾಡ್ಕೊಂಡಿದ್ದೀವಿ ಅಂದರೆ ಆ ಪ್ರಕೃತ ಅಕ್ಷರವನ್ನೇ ಪರತಃ ಪರ ಎಂಬುದಾಗಿ ವರ್ಣನೆ ಮಾಡ್ತಿದ್ದೇವೆ. ಪರತಃ ಪರ ಅಂತಿದೆಯಲ್ಲ ಅದು ಪ್ರಕೃತ ಅಕ್ಷರವೇ ಹೊರತು ಇನ್ನು ಬೇರೆ ಯಾವುದೋ ಅಕ್ಷರ ಅಲ್ಲ. ಅಕ್ಷರಾತ್ ಪರತಃ ಪರಹ ಎಂಬಲ್ಲಿ ಮೊದಲು ಅಕ್ಷರ ಶಬ್ದದಿಂದ ನಾವು ಗ್ರಹಿಸಬೇಕಾದದ್ದು ಈ ಪ್ರಕೃತವಾದ ಅಕ್ಷರವನ್ನ ಅಲ್ವೇ ಅಲ್ಲ. ಪ್ರಕೃತವಾದ ಅಕ್ಷರವನ್ನ ಪರತಃ ಪರ ಎಂಬುದರಿಂದ ಗ್ರಹಿಸಬೇಕೇ ಹೊರತು ಆ ಅವಧಿ ರೂಪೇಣ ಅದನ್ನು ಗ್ರಹಿಸಬಾರದು. ಅದಕ್ಕೆ ಅವಧೀಕೃತ್ಯ ಅಂತ ಅಲ್ಲಿ ಹೇಳಿರೋದು. ಪ್ರಕೃತಾಕ್ಷರಸ್ಯೈವ ಅಕ್ಷರಾತ್ ಪರತಃ ಪರತ್ವ ವಿಶೇಷಣ ಮುಚ್ಯತೆ. ಈ ವಿಶೇಷಣವನ್ನ
ಪ್ರಕೃತವಾದ ಅಕ್ಷರಕ್ಕೆ ನಾವು ಹೇಳಿದ್ದೀವಿ ಅಂತ ಅದರ ತಾತ್ಪರ್ಯ. ನಚ ಅಕ್ಷರಸ್ಯ ಅಕ್ಷರಾತ್ ಪರತಃ ಪರತ್ವಂ ವಿರುದ್ಧಮಿತಿ ವಾಚ್ಯಂ. ಆಯಿತು, ನೀವು ಆ ಪ್ರಕೃತವಾದ ಅಕ್ಷರವನ್ನೇ ಪರತಃ ಪರ ಅಂತ ಒಂದು ವೇಳೆ ಹೇಳಲಿಕ್ಕೆ ಹೊರಟಿದ್ರೆ ಅದು ಅಕ್ಷರಕ್ಕಿಂತ ವಿರುದ್ಧ ಆಗೋದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದಲ್ಲ. ಅದನ್ನೇ ಆ ಪ್ರಕೃತ ಅಕ್ಷರವನ್ನೇ ಪರತಃ ಪರ ಅಂತ ಹೇಳ್ತಿದ್ದೀವಿ ಅಂತ ನಿಮ್ಮ ಆಲೋಚನೆ. ಹಾಗಾದರೆ ಅದೇ ಹೀಗೆ ಅದು ಅವ್ರ ಪ್ರಶ್ನೆ. ನಚ ಅಕ್ಷರಸ್ಯ ಅಕ್ಷರಾತ್ ಪರತಃ ಪರತ್ವಂ ವಿರುದ್ಧಂ. ಅದೇ ಅಕ್ಷರ, ಒಂದೇ ಅಕ್ಷರ ಅಕ್ಷರಕ್ಕಿಂತ ಪರವಾದಕ್ಕಿಂತ ಪರ ಆಗುವುದು ವಿರುದ್ಧ ಅಲ್ವಾ? ಅಂದರೆ 3 ಅಕ್ಷರ ಇರುವುದನ್ನು ನೀವು ಗಮನಿಸಿಲ್ಲ. ನಾವು 3 ಅಕ್ಷರಗಳನ್ನು ಹೇಳಿದ್ದೀವಿ. ತ್ಯಕ್ಷರ ಅಭಿಧಾನಾತ್ ಅಕ್ಷರಾತ್ ಅಕ್ಷರಾಂತರಾತ್ ಅಕ್ಷರಸ್ಯ ಪರತ್ವ ಉಪಪತ್ತೇ ಇದೆ ಭಾವ. ನಾನು ಓದುವಾಗ ಸ್ವಲ್ಪ ತಪ್ಪು ಮಾಡಿದೆ, ಅದನ್ನು ಗಮನಿಸಿ. ತ್ಯಕ್ಷರ ಅಭಿಧಾನಾತ್ 3 ಅಕ್ಷರಗಳನ್ನು ನಾವು ನಮ್ಮ ಸಿದ್ಧಾಂತದಲ್ಲಿ ಹೇಳುವುದರಿಂದ, ಜಡ ಪ್ರಕೃತಿ, ಚೇತನ ಪ್ರಕೃತಿ ಮತ್ತು ಪರಮಾತ್ಮ, ಹೀಗೆ ನಾವು ಹೇಳುವುದರಿಂದ ಅಕ್ಷರಾಂತರಾತ್ ಇನ್ನೊಂದು ಅಕ್ಷರಕ್ಕಿಂತ ಅಸ್ಯ ಅಕ್ಷರಸ್ಯ ಈ ಪ್ರಕೃತ ಅಕ್ಷರವು ಪರ ಆಗಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಅಕ್ಷರಾಂತರ ಅಂದರೆ ಮೊದಲನೇದ್ದು ಜಡ ಪ್ರಕೃತಿ, ಅದಾದ್ಮೇಲೆ ಚೇತನ ಪ್ರಕೃತಿ. ಆ ಚೇತನ ಪ್ರಕೃತಿಗಿಂತ ಅಸ್ಯ ಅಕ್ಷರಸ್ಯ ಈ ಪರಮಾತ್ಮ ಎಂಬ ಅಕ್ಷರ ಪರ ಆಗಬಹುದು. ಅದರಿಂದ ನಮ್ದೇನೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. 3 ಅಕ್ಷರಗಳು ಯಾವುದು ಅಂತ ಅನ್ನೋದನ್ನು ಈಗಾಗಲೇ ಅಲ್ಲಿ ನೋಡಿದ್ದೇವೆ. ಅದರ ಟೀಕಾ ಸಮೇತವಾಗಿ ನಾಳೆ ದಿವಸ ನೋಡೋಣ.